ಇದೇ ವಿಚಾರದ ಕುರಿತಂತೆ ನಮ್ಮ ಪ್ರತಿನಿಧಿ ರವಿಚಂದ್ರ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಸದ್ಯ ಈಗ ನಾನಿರೋದು KR ಮಾರ್ಕೆಟಲ್ಲಿ ಇದ್ದೀನಿ. ನಾನು ಇವಾಗ ಒಂದು ಅಂಗಡಿಯಲ್ಲಿ ಇದ್ದೀನಿ. ನೋಡ್ಬೋದು, ಕಳೆದ ತಿಂಗಳು 5 ರಿಂದ 10 ರೂಪಾಯಿ ಅಕ್ಕಿ ಕೂಡ ರೇಟ್ ಜಾಸ್ತಿ ಆಯಿತು. ಅದೇ ಇದ್ರೀಗ ಮತ್ತೊಮ್ಮೆ ಅಕ್ಕಿ ರೇಟ್ ಕೂಡ ಈಗ ಜಾಸ್ತಿ ಆಗಿದೆ. ಇದರಿಂದ ಜನಸಾಮಾನ್ಯರಿಗೆ ತುಂಬ ಹೊಡಿತಾನೆ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿ ತಿಂಗಳು 5 ರಿಂದ 10 ರೂಪಾಯಿ ರೇಟ್ ಜಾಸ್ತಿ ಆದರೆ ಜನಸಾಮಾನ್ಯರು ಜೀವನ ಮಾಡೋದು ತುಂಬ ಕಷ್ಟ. ಹಾಗಾಗಿ ಇನ್ನು ಅವರು ದುಡ್ಕೊಂಡು ತಿನ್ನೋಂಥ ಸಂದರ್ಭದಲ್ಲಿ ಈ ಥರ ಕೆಜಿಗೆ 5 ರಿಂದ 10 ರೂಪಾಯಿ ಅಕ್ಕಿ ರೇಟ್ ಜಾಸ್ತಿ ಆದರೆ ಅವರು ಜೀವನ ಮಾಡಲು ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಆದಷ್ಟು ಬೇಗ, ಯಾಕಂದರೆ ಇನ್ನೊಂದು ಕಡೆ ನೋಡಿದ್ರೆ ಮಳೆ ಭೀತಿ ಆಗಿತ್ತು. ಯಾಕಂದರೆ ಸರಿಯಾಗಿ ಮಳೆ ಆಗಿಲ್ಲ. ಈ ತಿಂಗಳು ಮಳೆ ಆಗಬೇಕಿತ್ತು ಜೂನ್ ತಿಂಗಳಲ್ಲಿ, ಆದರೆ ಜೂನ್ ತಿಂಗಳಲ್ಲಿ ಯಾವುದೇ ರೀತಿ ಮಳೆ ಆಗಿಲ್ಲ. ಹಾಗಾಗಿ ರೈತರಿಗೆ ಹೊಡೆತನೇ ಬಿದ್ದಿದೆ ಅಂತಲೇ ಹೇಳ್ಬೋದು. ಹೀಗಾಗಿ ಪ್ರತಿಯೊಂದು ಎಕ್ಸ್ಪೋರ್ಟ್ ಆಗೋದು ಅಥವಾ ಮೂಟೆಗೆ 1 ಮೂಟೆಗೆ 130 ರೂಪಾಯಿ ರೇಟ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಮಳೆ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಅಕ್ಕಿ ರೇಟ್ ಕೂಡ ರೇಟ್ ಜಾಸ್ತಿ ಆಗ್ತಿದೆ, ದುಬಾರಿ ಆಗ್ತಿದೆ, ಗಗನಕ್ಕೆ ಏರ್ತಿದೆ ಅಂತ ಹೇಳ್ಬೋದು. ಹಾಗಾಗಿ ಏನೋ 1 ಕೆಜಿಗೆ 5 ರಿಂದ 10 ರೂಪಾಯಿ, 10 ಹತ್ರ 70 ರೂಪಾಯಿವರೆಗೂ ಈಗ ಏನೋ ಅಕ್ಕಿ ರೇಟ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಇದರಿಂದ ಜನಸಾಮಾನ್ಯರ ಜೀವನ ನಡೆಸಲು ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ರವಿಚಂದ್ರ ಚೋಟ್ಕೆ, ರಾಜೂಸ್ ಕನ್ನಡ, ಬೆಂಗಳೂರು. ನೋಡಿ, ಈಗಾಗಲೇ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತಹ ಪ್ರತಿಯೊಂದು ವಸ್ತುಗಳ ಬೆಲೆ ಈಗ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಹೋಗ್ತಾ ಇದೆ. ಬಿಕಾಸ್ ಮಳೆ ಬರ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ರೈತರಿಗೂ ಕೂಡ ಕಷ್ಟ ಆಗ್ತಾ ಇದೆ. ಮಳೆ ಕೊರತೆ ಉಂಟಾದಂತಹ ಹಿನ್ನೆಲೆಯಲ್ಲಿ ನಮಗೆ ಬೆಳೆಯನ್ನ ಬೆಳೆಯೋದಕ್ಕಾಗ್ತಾ ಇಲ್ಲ. ಇದರಿಂದ ಜನರಿಗೂ ಕೂಡ ಇದು ಹೊಡೆತ ಅಂತ ಹೇಳ್ಬೋದು. ಮೇಲಿಂದ ಮೇಲೆ ಬಿಗ್ ಶಾಕ್.